ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಇನ್ನು 200 ಮೀಟರ್ ಸ್ಪರ್ಧೆ ಬರ್ತಾ ಇದೆ. ಈ ಪುಟ್ಟ ಬಾಲಕಿ ಕೂಡ ಸ್ಪರ್ಧೆಗೆ ಇಳಿದಿದ್ದಾರೆ. ಎಲ್ಲರೂ 200 ಮೀಟರ್ 5 ನಿಮಿಷದಲ್ಲಿ, 3 ನಿಮಿಷದಲ್ಲಿ ಮುಕ್ತಾಯಗೊಳಿಸಿ ಆಯ್ತು. ಇವಳು 3 ನಿಮಿಷ ಆಗುವಾಗ ಇದು ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಲ್ಲೇ ಇದ್ದಾವೆ, ಸ್ವಲ್ಪ ಮುಂದೆ ಇದ್ದಾರೆ. ಎಲ್ಲರೂ ಕೂಡ ನಕ್ಕಿ ಅಪಾಸೆ ಮಾಡಿದ್ರು. ತಾಯಿಗೆ ಅಳು ಬಂತು. ತಾಯಿ ತುಂಬಾ ಹತ್ತುಕೊಂಡು, ಮಗಳೇ ನನ್ನ ಮರ್ಯಾದೆ ತೆಗೆದು ಬಿಟ್ಟಲ್ಲ ಅಂತ ಹೇಳುವಾಗ ಪುಟ್ಟ ಬಾಲಕಿ ರುಡು ಹೇಳಿದ, ಅಮ್ಮನ ಕಣ್ಣೀರನ್ನು ಒರೆಸುತ್ತಾ ಹೇಳಿದೇನು ಗೊತ್ತಾ, ಅಮ್ಮ ಬೇಜಾರು ಮಾಡಬೇಡ, ಒಂದಲ್ಲ ಒಂದು ದಿವಸ ನಾನು ಕೂಡ ಓಡಿ ನೋಡ್ತೇನೆ, ನನಗೂ ಕೂಡ ಒಂದು ಪ್ರಯತ್ನ ಇದೆ, ನಾನು ಸಾಧಿಸ್ತೇನೆ ಅಮ್ಮ, ನೀನು ದುಃಖ ಮಾಡಬೇಡ ಅಂತೇಳಿ ಕಣ್ಣೀರನ್ನು ಒರೆಸಿದ ಅದೇ ರುಡೂಫ್ ಉಂಟಲ್ಲ, 1984ರಲ್ಲಿ ವಿಶ್ವದಲ್ಲಿ ಅತ್ಯಂತ 200 ಮೀಟರ್ ಮತ್ತು 400 ಮೀಟರ್ ಅತ್ಯಂತ ವೇಗದ ಓಟಗಾರ್ತಿಯಾಗಿ ಗಿನ್ನಿಸ್ ದಾಖಲೆಯಲ್ಲಿ ಬರಿಬೇಕಾದ್ರೆ ನಾನು ಹೇಳ್ತಾ ಇರೋದು, ನಮ್ದು ಗುರಿ ಒಂದೇ ಆಗಿರ್ಬೇಕು ಅಂತ ಹೇಳಿ. ಗುರಿ ವಿಧನಾಗಿ ಗುರಿ ಇದ್ರೆ ನಮಗೆ ಅದನ್ನು ಸಾಧಿಸಲಿಕ್ಕೆ ಸಾಧ್ಯವಿಲ್ಲ. ಈಗ ನಾನು ಗುರಿಯ ಬಗ್ಗೆ ಹೇಳಿದೆ. ಈ ಗುರಿಯ ಬಗ್ಗೆ ಹೇಳುವಾಗ ನಿಮಗೆ ಇವತ್ತೀಗ ನೀವು ಭಾಷಣ ಮಾಡ್ಬೇಕಂದ್ರೆ ನಿಮಗೆ ಒಂದು ಆಸಕ್ತಿ ಇದೆ. ಯಾರಿಗೆಲ್ಲ ಭಾಷಣ ಮಾಡ್ಬೇಕಂತ ಆಸಕ್ತಿ ಇದೆ ಹೇಳಿ, ಕೈ ಎತ್ತಿ. ಯಾರಿಗೆಲ್ಲ ಮಾತಾಡ್ಬೇಕಂತ ಆಸಕ್ತಿ ಇದೆ? ಒಬ್ಬರೇ, ವೆರಿ ಗುಡ್. ಒಬ್ಬರೇ, ಎಲ್ರಿಗಿಲ್ಲ. ಹಾಗಾದ್ರೆ ಭಯ ಅಲ್ಲ, ನನಗೆ ಯಾರಿಗೆ ಭಯದ ಅವರನ್ನೇ ಕರೆಸ್ತೇನೆ. ಈಗ ಒಂದು ನಮ್ಮ ಏನ್ ಗೊತ್ತಾ, ಒಂದನೇದಾಗಿ ನಮ್ಮದೇನಂತ ಹೇಳಿದ್ರೆ ಶ್ರದ್ಧೆ ಮತ್ತು ನೋಟ. ವೇದಿಕೆಗೆ ಬಂದ ನಂತರ ನಾವು ಭಾಷಣ ಕೇಳಿದಾಗ ನಾನು ಹೇಳಿದ ಮಾತಿನ ಸ್ಪಷ್ಟತೆ ಬೇಕಂತ ಹೇಳಿದೆ. ಮಾತಿನ ಸ್ಪಷ್ಟತೆಯ ಒಟ್ಟಿಗೆ ಶ್ರದ್ಧೆ ಮತ್ತು ನೋಟ ಅದು ವೇದಿಕೆಯಲ್ಲಿ ನನಗೆ ಇಂಪಾರ್ಟೆಂಟ್. ನಾನು ನಿಮ್ಮನ್ನ ನೋಡ್ತಾ ಇದ್ದೇನೆ, ನನ್ನ ಶ್ರದ್ಧೆ ಬೇರೆ ಕಡೆ ಇದ್ರೆ ನನಗೆ ಮಾತು ಬರುವುದಿಲ್ಲ. ಅದೇ ಮೊದಲಾಗಿ ನಿಮಗೆ ಬರುವ ತಪ್ಪುಗಳು. ನೀವು ಏನಾದ್ರೂ ಒಂದು ಟಾಪಿಕ್, ನಿಮ್ಗೆ ಅನುಭವ ಇರ್ಬೋದು ಕೆಲವರಿಗೆ, ಏನಾದ್ರೂ ಒಂದು ಟಾಪಿಕ್ ಅನ್ನು ಬರೆದುಕೊಂಡು ನಾವು ಬರ್ದಿರ್ತೇವೆ, ಅದನ್ನ ಮಾತಾಡ್ಬೇಕಂತ ಬರ್ದಿರ್ತೇವೆ. ಬಟ್ ಇಲ್ಲಿಗೆ ಬಂದಾಗ ನಮಗೆ ಅದು ಮರೆತು ಬಿಡ್ತದೆ. ಯಾಕೆ ಮರೆತು ಹೋಗುತ್ತೆ ಅಂತ ಹೇಳಿದ್ರೆ, ಒಂದೇ ಒಂದು ಉದಾಹರಣೆ, ನಮ್ಮ ನೋಟ ಇಲ್ಲಿ ವೇದಿಕೆ ಮುಂಭಾಗ ಇರುತ್ತೆ, ಚಿಂತನೆ ಇದು ಶ್ರದ್ಧೆ ಇದೆಲ್ಲ, ಈ ಶ್ರದ್ಧೆ ಎಲ್ಲಿಗೆ ಹೋಗ್ತದೆ ಅಂತ ಹೇಳಿದ್ರೆ ಪೂರ್ತಿಯಾಗಿ ಅವರು ನನಗೆ ಅವರು ತಮಾಷೆ ಮಾಡ್ಬೋದು, ನನಗೆ